ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಅಲ್ಲ, ಅದಕ್ಕೆ ನಾವು ಯೂನಿವರ್ಸಿಟಿಗೆ ಮತ್ತು ಅಗೇನ್ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಈಗ ಜಾಸ್ತಿ ಸ್ಪೆಂಡ್ ಮಾಡ್ತೇವೆ ಟೈಮು, ಇವತ್ತು ಫ್ರೀ ಇದ್ದೀವಲ್ಲ, ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇದು ನೋಡಿ, ಇದು ನಮ್ಮದು UPSC ಅಡ್ಡ ನೋಡಿ, ಇದು ಚಂದ್ರ ಲೇಔಟ್ ಅಂತಾರೆ. ಇದು ನೋಡಿ, ಆಮೇಲೆ ಇನ್ನೊಂದು ವೀಡಿಯೋ ಮಾಡಿದಲ್ಲಿ ಅಲ್ಲಿ ಡೀಟೇಲ್ಸ್ ಆಗಿ ನಾನು ಹೇಳ್ತೀನಿ ನಿಮಗೆ ಏನೇನಂತೇಳಿ. ಒಂದು ಹುಡುಗರು ಇಂಟ್ರಾಕ್ಷನ್ ವೀಡಿಯೋ ಕೂಡ ಮಾಡೋದಿದೆ ವೆಲ್ ಟು ಸಕ್ಸಸ್ ಅಕಾಡೆಮಿಯಲ್ಲಿ. ಇದು ಜಸ್ಟ್ ನೋಡಿ ಹೆಂಗಿದೆ ಅಂತ. ಇದೆಲ್ಲ ನಮ್ಮ UPSC ಹುಡುಗರದ್ದು ಅಡ್ಡ ನೋಡಿ, ಇದೇ ಚಂದ್ರ ಲೇಔಟು. ನಮ್ಮ ಕರ್ನಾಟಕ ಹುಡುಗರಿಗೆ ಗೊತ್ತಾಗಲಿ, ಔಟ್ಸೈಡ್ ಡಿಸ್ಟಿಕ್, ಔಟ್ಸೈಡ್ ಬೆಂಗಳೂರು ಇರ್ತಾರಲ್ಲ, ಆ ಕಡೆ ಎಲ್ಲ ನಮ್ಮ ನಾರ್ತ್ ಕರ್ನಾಟಕ, ಈ ಕಡೆ ಸೌತ್ ಕರ್ನಾಟಕ ಕೋಸ್ಟಲ್ ಹುಡುಗರಿಗೆ ಗೊತ್ತಾಗಲಿ ಅಂತ ಹೇಳಿ ಮಾಡ್ತಿದ್ದೀನಿ. ಇದು ಚಂದ್ರ ಲೇಔಟು. ನಾವೀಗ ಯೂನಿವರ್ಸಿಟಿಗೆ ಹೋಗ್ತಾಯಿದ್ದೀವಿ. ನಮ್ಮ ಫೇವ್ರೇಟ್ ಪ್ಲೇಸ್ ಯೂನಿವರ್ಸಿಟಿಗೆ ಹೋಗ್ತಾಯಿದ್ದೀವಿ ನಾವೀಗ. ನೋಡಿ, ಇದು ನಮ್ಮ ಬ್ಯಾಟು ವೆರಿ ಕಡಿಮೆ ರೇಟ್ನಲ್ಲಿ ತೊಗೊಂಡಿರತಕ್ಕಂಥ ಬ್ಯಾಟ್ ಇದು. ನಾವು ಜಾಸ್ತಿ ಸ್ಪೆಂಡ್ ಮಾಡಿಲ್ಲ ಅಮೌಂಟು. ನಾವು ಏನೇ ಮಾಡಿದ್ರೂ, ಈ ವಿಡಿಯೋ ಮಾಡಿದ್ರೂ ಟೈಮ್ ವೇಸ್ಟ್ ಜಾಸ್ತಿ ಮಾಡಲ್ಲ. ಜಸ್ಟ್ ಹೋಗೋ ಟೈಮಿಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ. ಅದರಿಂದ ಎಷ್ಟೋ ಹುಡುಗರು ಸ್ವಲ್ಪ ರಿಫ್ರೆಶ್ಮೆಂಟಿಗೆ ಹೆಲ್ಪ್ ಆಗ್ತಾಯಿದೆ. ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಅಗೇನ್ ಡೈಲಿ ಒಂದು ಮಾಡೋದು ಇದೆ, ನೋಡೋಣ ಆದರೆ ಮಾಡ್ತೀನಿ. ಇದು ಚಂದ್ರ ಲೇಔಟ್ನಿಂದ ಈ ಕಡೆ ಮಾಗಡಿ ರೋಡಿಗೆ ಹೋಗ್ತಕ್ಕಂಥ ರೋಡ್ ಇದು ನೋಡಿ. ಮಾಗಡಿ ರೋಡಿಗೆ ಹೋಗುತ್ತೆ ಇದು. ಇದು ಈ ಕಡೆ ಎಲ್ಲ ಇದೆಲ್ಲ ಸ್ಟೂಡೆಂಟ್ಸ್ ಇರೋ ಏರಿಯಾ ಇದು. ಈ ಕಡೆ ಎಲ್ಲ ಮನೆಗಳು ಇದ್ದಾವೆ, ಇಲ್ಲೆಲ್ಲ ಸ್ಟೂಡೆಂಟ್ಗಳು ಮನೆಗಳು ಮಾಡ್ಕೊಂಡಿದ್ದಾರೆ. ಈ ಕಡೆ ಎಲ್ಲ PG ಇದ್ದಾವೆ. ಆಮೇಲೆ ಇವೆಲ್ಲ ಕ್ಲೋಸ್ ಆಗಿದ್ದಾವೆ ನೋಡಿ. ಇವೆಲ್ಲ ಫುಡ್ ಎಲ್ಲ ಸಿಗೋದೆಲ್ಲ ಇಲ್ಲೇ ನಮ್ಮ ಹುಡುಗರೆಲ್ಲ ಊಟ ಮಾಡೋದು ಇಲ್ಲೇ ಮಾಡ್ತಾರೆ. ಅದ್ರದ್ದೊಂದು ಸಪ್ರೇಟ್ ವೀಡಿಯೋವನ್ನು ಮಾಡೋಣ, ಜಸ್ಟ್ ನೋಡೋಣ. ಇದು ಜಸ್ಟ್ ಇದು ಮಾಡ್ತಾಯಿದ್ದೀನಿ. ನಡಿ ಬೈ ವೀಡಿಯೋ ಹೋದು ನಾವು. ನೋಡಿ ಹೆಂಗಿದೆ ಬೆಂಗಳೂರು, ಹೆಂಗಿದೆ ನೋಡಿ. ನಮ್ಮೂರು ಎಲ್ಲ ಸೀನಿಯರ್ಗಳೆಲ್ಲ ನಮ್ಮ ಬೆಂಗಳೂರು ನೋಡ್ತೀನಿ ಅಂತ ಇದ್ದಾರೆ. ಒನ್ ಟೈಮ್ ಅವ್ರಿಗೆ ಬೆಂಗಳೂರು ತೋರ್ಸೋಕೆ ಕರ್ಕೊಂಬರೋದಿದೆ ನಾನು. ಅವರು ಹೊಲ ಮನೆ ಎರಡೇ ನೋಡಿ ಅಲ್ಲೇ ಇದ್ದಾರಲ್ಲ, ಅವರಿಗೆಲ್ಲ ನಾವು ಬೆಂಗಳೂರು ನೋಡ್ಸೋಕೆ ಕರ್ಕೊಂಬರ್ಬೇಕಾಗಿದೆ. ಜಸ್ಟ್ ನೋಡಿ ನಮ್ಮದು ಹೆಂಗಿದೆ ಅಂತ. ನಾವೀಗ ಹೋಗ್ತಾ ಇದ್ದೀವಿ. ಇದು ನಮ್ಮ ಹೊಂಬೇಗೌಡರು ನೋಡಿ ಬ್ರೋ, ಇದೇ ನಮ್ಮ ಹೊಂಬೇಗೌಡರು. ಹೇಳ್ತಾ ಇರ್ತಿಲ್ಲ ಹೊಂಬೇಗೌಡರು ಅಂತ. ಇದೇ ನನ್ನ ಬೈಕು, ಇದು ನನ್ನ ಫ್ರೆಂಡ್ ಇದು. ಆಮೇಲೆ ನಾನೇ ಜಸ್ಟ್ ನೋಡೋಣ, ಮ್ಯೂಟ್ ಮಾಡೋಣ. ಇದು ಏನು ಮಾಗಡಿ ರೋಡ್. ಇದು ನೆಕ್ಸ್ಟ್ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಿಗೆ ಇದು ರೈಟ್ ಸೈಡಿಗೆ ಹೋದರೆ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಈ ಕಡೆ ಎಲ್ಲ ಡಿಗ್ರಿ ಸ್ಟೂಡೆಂಟ್ಗಳು, ಇಂಜಿನಿಯರ್ ಮಾಡೋ ಸ್ಟೂಡೆಂಟ್ಗಳು ಬಂದರೆ ನೀವು ಇಲ್ಲಿಂದ ಇಲ್ಲಿಂದ ಹೋಗ್ಬೇಕಾಗುತ್ತೆ. ಎಲ್ಲಾದರೂ ಯೂನಿವರ್ಸಿಟಿ ಅಥವಾ ವಿಜಯನಗರಲ್ಲಿ ಸ್ಟೇ ಮಾಡಿದರೆ ಇಲ್ಲಿಂದ ಹೋಗಬೇಕಾಗುತ್ತೆ. ತೋರಿಸ್ತೀನಿ ಅಂಬೇಡ್ಕರ್ ಹೋಗೋ ರೋಡ್ ಹೆಂಗಿದೆ ಅಂತೇಳಿ. ನೋಡಿ, ಇದೇ ಅಂಬೇಡ್ಕರ್ ಕಾಲೇಜ್ಗೆ ಹೋಗ್ತಕ್ಕಂಥ ರೋಡ್ ಇದು. ಹೀಗೆ ಹೋದರೆ ಅಂಬೇಡ್ಕರ್ ಡಿಗ್ರಿ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಆಟೋನಮಸ್ ಕಾಲೇಜ್ ಏನಿದೆಯಲ್ಲ, ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್ ಇದು ಬರುತ್ತೆ. ಇಲ್ಲಿಂದ ಡೈರೆಕ್ಟ್ ಇದು ಯೂನಿವರ್ಸಿಟಿ ರೋಡ್ ಇದು. ಯೂನಿವರ್ಸಿಟಿ ಹೋಗ್ತಕ್ಕಂಥ ರೋಡ್ ಇದು. ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಹೊಸೊಬ್ಬರು ಇದ್ದಾರೆ. ಜಗದೀಶ್ ಬೀರಾದರ್ ಅಂತ ನಮ್ಮ ಕ್ಲೋಸ್ ಫ್ರೆಂಡ್. ಆ್ಯಂಡ್ ಇವರು ಒಬ್ಬರು ಆಫೀಸರ್ ಕೂಡ. ಅವ್ರ ಬಗ್ಗೆ ಆಮೇಲೆ ಒಂದು ಸಲ ಹೇಳ್ತೀನಿ ನಿಮಗೆ, ಯಾವ ಆಫೀಸರು ಏನು ಅಂತೇಳಿ. ಇವತ್ತು ಈ ವಿಡಿಯೋದಲ್ಲಿ ಏನು ಬೇಡ, ಇವರೇ ನಮ್ಮ ಬೀರಾದರ್ ಸರ್. ಇವ್ರ ಬಗ್ಗೆ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ ಅವಾಗ ಹೇಳ್ತೀನಿ. ಇವಾಗ ಡೀಟೇಲ್ಸ್ ಏನು ಕೊಡೋಲ್ಲ. ನೋಡಿ, ಇದು ಯೂನಿವರ್ಸಿಟಿ, ಇದು ಲಾ ಕಾಲೇಜ್ ನೋಡಿ. ಇದು ಆಲ್ ಇಂಡಿಯಾದಾಗೆ ಫೇಮಸ್ ಲಾ ಕಾಲೇಜ್ ಇದು. ಇದು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಯೂನಿವರ್ಸಿಟಿ, ಇಂಡಿಯನ್ ಯೂನಿವರ್ಸಿಟಿ ಅಂತಿದೆಯಲ್ಲ, ಇದೇ ಲಾ ಕಾಲೇಜ್. ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಇದು ಲಾ ಕಾಲೇಜು ಫೇಮಸ್ ಇದೆ. ಇಲ್ಲಿ ಎಂಟ್ರೆನ್ಸ್ ಬರೆದು ಎಕ್ಸಾಮ್ ಬರೆದು ನೀವು ಕ್ಲಿಯರ್ ಮಾಡಿ ಇಲ್ಲಿ ಬರೋದೇ ತುಂಬ ಕಷ್ಟ. ಇದು ಅಷ್ಟೊಂದು ಕಾಂಪಿಟೇಷನ್ ಇರ್ತಕ್ಕಂಥ ಲಾ ಕಾಲೇಜ್ ನೋಡಿ. ಇದು ಲಾ ಕಾಲೇಜ್ ತುಂಬ ದೊಡ್ಡದಿದೆ ಈ ಕಡೆ. ಆಮೇಲೆ ಈ ಕಡೆ ಅಂಬೇಡ್ಕರ್ ರಿಸರ್ಚ್ ಯೂನಿವರ್ಸಿಟಿ ಅಂತಿದೆ ಇಲ್ಲಿ. ಈ ಸೈಡ್ ಈ ಬಿಲ್ಡಿಂಗ್ ಕಾಣಿಸ್ತದಲ್ಲ, ಅಂಬೇಡ್ಕರ್ ರಿಸರ್ಚ್ ಯೂನಿವರ್ಸಿಟಿ ಅಂತೇಳಿ ಇದು ಕಾಣ್ತಾ ಇರೋದು. ನಮ್ಮ ಇಂಡಿಯಾದಲ್ಲಿ ಫೇಮಸ್ ಲಾಯರ್ಸ್ಗಳೆಲ್ಲ ಪ್ರೊಡ್ಯೂಸ್ ಮಾಡಿ ಕಳಿಸಿರ್ತಕ್ಕಂಥ ಕಾಲೇಜ್ ಇದೆ. ಎಲ್ಲ ಫೇಮಸ್ ಲಾಯರ್ಸ್ ಏನಿದಾರಲ್ಲ ಎಲ್ಲ ತುಂಬ ಜನ ಇಲ್ಲೇ ಓದಿ ಬಿಟ್ಟು
ಸುಪ್ರೀಂ ಕೋರ್ಟ್ ಜಡ್ಜು, ಹೈಕೋರ್ಟ್ ಜಡ್ಜು, ಲಾಯರ್ಸು ಎಲ್ಲ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಇಲ್ಲಿಂದೇ ಪಾಸ್ಔಟಾಗಿ ಹೋಗಿದ್ದಾರೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಬರುತ್ತೆ ನೋಡಿ, ತೋರಿಸ್ತೀನಿ. ಇದು ನ್ಯಾಕ್ ಆಫೀಸ್ ಅಂತ, ನ್ಯಾಕ್ ಆಫೀಸ್ ನೋಡಿ. ಇದು ಇಲ್ಲಿಲ್ಲ, ಇದು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ ಯೂನಿವರ್ಸಿಟಿ ಲಾ ಕಾಲೇಜು. ಅದು ನ್ಯಾಕ್ ಆಫೀಸ್ ಹಿಂದೆ ಹೋಯ್ತದು, ಹೆಡ್ ಆಫೀಸ್ ಇರೋದು. ಯೂನಿವರ್ಸಿಟಿಗಳಿಗೆ ಕಾಲೇಜ್ಗಳಿಗೆ ಗ್ರೇಡ್ ಏನು ಕೊಡ್ತಾರಲ್ಲ ಅದು ಆಫೀಸ್, ಅದು ಅಲ್ಲಿ ಹಿಂದೆ ಇರೋದು. ಇದು ನಮ್ಮ ಯೂನಿವರ್ಸಿಟಿ ಎಂಟ್ರೆನ್ಸ್ ಹೋಗ್ತಾ ಇದೆ ನೋಡಿ, ನಮ್ಮ ಯೂನಿವರ್ಸಿಟಿಗೆ. ನಮ್ಮ ಫೇವ್ರೆಟ್ ಪ್ಲೇಸ್ ಫ್ರೆಂಡ್ಸ್ ಇದು. ಏನೇ ಆದರೂ ಎಂಟರ್ಟೈನ್ಮೆಂಟ್ಗೋಸ್ಕರ, ಸ್ಪೋರ್ಟ್ಸ್ಗೋಸ್ಕರ, ರಿಲ್ಯಾಕ್ಸೇಷನ್ಗೋಸ್ಕರ, ನಮ್ಮ ಫಿಸಿಕಲ್ ಫಿಟ್ನೆಸ್ಗೋಸ್ಕರ, ಆಮೇಲೆ ನಮ್ಮದು ಎಕ್ಸಾಮ್ ಏನಾದರೂ ಫಿಸಿಕಲ್ ಕರೆದ್ರು PSIಗೆ ಅಂತಂದ್ರೆ ಬಂದು ಪ್ರಾಕ್ಟೀಸ್ ಮಾಡೋದು, ಎವ್ರಿಥಿಂಗ್ ಏನೇ ಇದ್ದರೂ ನಾವು ಬರೋದು ಇಲ್ಲಿಗೆ. ಭಾಳ ಇಷ್ಟ ನಮಗೆ ಈ ಪ್ಲೇಸ್, ಪದೇ ಪದೇ ಇಲ್ಲೇ ಬರ್ತಾ ಇರ್ತೀನಿ. ಇಲ್ಲಿನ ಗ್ರೀನರಿ ಚೆನ್ನಾಗಿದೆ ಅಲ್ವಾ ನೋಡಿ. ಸಿ ಫ್ರೆಂಡ್ಸ್ ಹೆಂಗಿದೆ ಇದು. ಅಲ್ಲಿಗೆ ಹೋಗೋ ತನಕ ಮಾಡ್ತೀನಿ, ನೋಡಿ ಹೆಂಗಿದೆ ಅಂತ. ನೋಡಿ ಅಲ್ಲಿ ನಮ್ಮ ಮಂಜು ಬೈ ಬರ್ತಾ ಇದ್ದೇನೆ, ಅಲ್ಲಿ ಸ್ಕೂಟಿ ತೊಗೊಂಡು ಬರ್ತಾ ಇದ್ದೇನೆ. ನೋಡಿ ಸ್ಕೂಟಿ ಮೇಲೆ ಬರ್ತಾ ಇದೆ ನೋಡಿ ನಮ್ಮ ಮಂಜು ಬೈ. ಫುಲ್ಲು ಏನು 360 ಇದ್ರನ್ನ ಹೊಡೆದಂಗೆ ಹೊಡಿತಾ ಇದ್ದೇನೆ. ಕಡಿಮೆಲ್ಲ ಬರ್ತೀನಿ. ಹೇಗಿದೆ ನಮ್ಮ ಪ್ಲೇಸು ನೋಡಿ, ಗ್ರೀನರಿ, ಫುಲ್ಲು ಗ್ರೀನರಿ. ಐ ಥಿಂಕ್ ಇವತ್ತಿನ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಅದೇ ಯಾಕಂದರೆ ನಮ್ಮದು ನಾವು ಬರೋದ್ರಿಂದ ಇಲ್ಲಿವರೆಗೆ ಯೂನಿವರ್ಸಿಟಿವರೆಗೂ ತೋರಿಸ್ತಾ ಇದ್ದೀನಿ. ಇವಾಗ ಸಂಡೇ ನೋಡಿ, ಎಂಜಾಯ್ ಮಾಡಿ, ವಿಡಿಯೋ ಎಂಜಾಯ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಒಂದು ರಿಲ್ಯಾಕ್ಸೇಷನ್, ಒಂದು ರಿಫ್ರೆಶ್ಮೆಂಟ್ ಕೊಡುತ್ತೆ. ಒಳ್ಳೆಯ ಎನ್ವೈರ್ಮೆಂಟನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಹೆಂಗಿದೆ ಅಂತ. ಆಮೇಲೆ ಇವತ್ತು ನಾ FTS ಅಕಾಡೆಮಿನಲ್ಲಿ ಏನು ಇದೇನು ಮಾಡ್ತೀನಲ್ಲ, ಅದು ಯಾವುದೋ ಲುಕ್ ಎಟ್ ಅಂತ ಸೀರೀಸ್ ಏನು ಮಾಡ್ತಿದ್ದೀನಲ್ಲ, ಇವತ್ತಿನಿಂದ ನಾನು ಕ್ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಡೈಲಿ ಒಂದು 10-15 ನಿಮಿಷದ ಒಂದು ಲುಕ್ ಎಟ್ ಇಂಪಾರ್ಟೆಂಟ್ ಟಾಪಿಕ್, ವ್ಯಾಲ್ಯೂ ಎಡಿಷನ್ ಟಾಪಿಕ್ಸ್ಗಳು ಏನಿರುತ್ತಲ್ಲ UPSC ಎಕ್ಸಾಮ್ಸಿಗೆ, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ವಿಡಿಯೋ ಮಾಡೋಕ್ಕೆ ಅಥವಾ ಕ್ಲಾಸ್ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನೋಡೋಣ ಇವತ್ತು ಆದರೆ ನಾನು ಇವತ್ತಿನಿಂದ ಡೈಲಿ ಹಾಕ್ತೀನಿ. ಯಾಕಂದರೆ ಫ್ರೆಂಡ್ಸ್, ನಾನು ಕೆಲವೊಂದು ಎಕ್ಸಾಮ್ಗಳು ಬರಿತಾ ಇದ್ದೀನಿ, ಅದಕ್ಕೋಸ್ಕರ ಫುಲ್ಲು ಟೈಮ್ ಕೊಡ್ತಾಯಿಲ್ಲ. ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಇದು ವ್ಲಾಗು, ಜಸ್ಟ್ ಇದು ವ್ಲಾಗ್ನ ಇದಕ್ಕೆ ಟೈಮ್ ಕೊಡೋಲ್ಲ, ಜಸ್ಟ್ ಒಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಾನು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ರಿಫ್ರೆಶ್ಮೆಂಟ್ ಮೂಡ್ ಬರಲಿ ಅಂತ ಒಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಇವತ್ತು ನಾನು ಕ್ಲಾಸ್ ಮಾಡ್ತೀನಿ. ನಂದು ಸ್ವಲ್ಪ ಅದು ಮೈಕ್ ಇಶ್ಯೂ ಆಗಿದೆ ಲ್ಯಾಪ್ಟಾಪ್ದು, ಅದಕ್ಕೋಸ್ಕರ ಸ್ವಲ್ಪ ಕ್ಲಿಯರಾಗಿ ವಾಯ್ಸ್ ಬರ್ತಾಯಿಲ್ಲ. ಅದು ಸ್ವಲ್ಪ ಕರೆಕ್ಷನ್ ಮಾಡಿಬಿಟ್ಟು ಒಂದು ಕ್ಲಿಯರಾಗಿ, ಬಟ್ ನನ್ನ ಕಂಟೆಂಟು ತುಂಬ ಚೆನ್ನಾಗಿರುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಂಟೆಂಟ್ ಇರುತ್ತೆ. ಆ ಕಂಟೆಂಟು ಇದು ಮಾಡೋಣ. ನೋಡಿ ಈ ಫ್ರೆಂಡ್ಸ್, ಇಲ್ಲಿ ಇವತ್ತು ಸಂಡೇ ಅಲ್ವಾ, ಇವತ್ತು ಎಲ್ಲರೂ ಕ್ರಿಕೆಟ್ ಆಡ್ತಾಯಿದ್ದಾರೆ ನೋಡಿ. ಎಲ್ಲ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು ಕ್ರಿಕೆಟ್ ಆಡ್ತಾಯಿದ್ದಾರೆ. ಸ್ಟೇಟ್ ಗ್ರೌಂಡಿಗೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಕ್ರಿಕೆಟ್ ಆಡ್ತಾಯಿದ್ದಾರೆ. ರಿಲ್ಯಾಕ್ಸೇಷನ್ ಸಂಡೇಗೆ ಯೂನಿವರ್ಸಿಟಿಗೆ ಬಂದರೆ ಫುಲ್ಲು ಸ್ಟೂಡೆಂಟ್ಸ್ಗಳು ಅಡ್ಡನೆ, ಎಲ್ಲ ಹುಡುಗರು ಕ್ರಿಕೆಟು ಅದು ಸ್ಪೋರ್ಟ್ಸ್ ಆಡ್ತಾ ಇರ್ತಾರೆ. ಇದೇ ಫಿಟ್ ಇಂಡಿಯಾ ನೋಡಿ ಹೆಂಗಿದೆ ನಮ್ಮದು ಇದಂತೆ. ಇಲ್ಲಿ ಎಲ್ಲ ಸೀನಿಯರ್ಸ್ಗಳು ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಆ ಸೈಡಿಗೆ. ಆಮೇಲೆ ಇಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ನಮ್ಮದು ಯೂನಿವರ್ಸಿಟಿ ಲೈಬ್ರರಿ ಇದು ನೋಡಿ, ಇದು ಇಲ್ಲಿ ಮುಂದೆ ಬರುತ್ತೆ ಲೈಬ್ರರಿ, ತೋರಿಸ್ತೀನಿ ನಿಮಗೆ. ನಾವು ಕೆಲವೊಂದು ಟೈಮು ನಮ್ಗಲ್ಲಿ ಅನ್ನೋದು ಸ್ಟಡಿ ಸೆಂಟ್ರಲ್ಲಿ ಓದೋಕೆ ಆಗ್ತಾಯಿಲ್ಲ ಅಂತಂತಂದರೆ ನಮ್ಗೆ ಒಂದು ಹೊಸದು ಎನ್ವೈರ್ಮೆಂಟ್ ಬೇಕಲ್ವ, ಅದಕ್ಕೆ ಇವಾಗ ನಾವು ಇಲ್ಲಿ ಈ ಸ್ಟಡಿ ಸೆಂಟ್ರಿಗೆ ಬರ್ತೇವೆ. ಇದೇ ನೋಡಿ, ಇದನ್ನು ನೆಕ್ಸ್ಟ್ ಬರುತ್ತೆ, ಅದು ಯೂನಿವರ್ಸಿಟಿ ಲೈಬ್ರರಿ. ಇದೆಲ್ಲ ನಮ್ಮದು ಯೂನಿವರ್ಸಿಟಿ ರೋಡ್, ಮೇನ್ ರೋಡ್ ಇದು. ನೋಡಿ ಸ್ಟೂಡೆಂಟ್ಸ್ ಎಲ್ಲ ಡೈಲಿ ಬೆಂಗಳೂರಿನಲ್ಲಿ ಒಂದೇನು ಅಂತಂದರೆ ಫ್ರೆಂಡ್ಸ್, ಐ ಟಿದವರಾಗಿರ್ಬೋದು ಅಥವಾ ಬೇರೆ ವರ್ಕ್ ಯಾವುದೇ ಏನಾದರೂ ಮಾಡಿರ್ಬೋದು, ಬಟ್ಟು ಫಿಸಿಕಲ್ ಫಿಟ್ನೆಸ್ಸಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ. ಯಾವ ಫಿಸಿಕಲ್ಲಿಗೆ, ಆಮೇಲೆ ಸ್ಪೋರ್ಟ್ಸಿಗೆ,
ಚಿಕ್ಕ ಚಿಕ್ಕ ಮಕ್ಕಳಿಗಿರ್ಬೋದು ಎಲ್ರಿಗೂ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ. ಅದು ಫಿಟ್ನೆಸ್ಸಿಗೆ ಅದೊಂದು ಚೆನ್ನಾಗಿದೆ. ಆಮೇಲೆ ಇಲ್ಲಿ ಪಾರ್ಕ್ಗಳು, ಆಮೇಲೆ ಪ್ರತಿಯೊಂದು ಏರಿಯಾಗೆ ಪಾರ್ಕ್ ಇದ್ದಾವೆ. ಪಾರ್ಕು ಒಂದು ಟೆಂಪಲ್ ಇದೆ, ಅದ್ರ ಬಗ್ಗೆ ಒಂದು ಸಪ್ರೇಟ್ ಒಂದು ಇದನ್ನೇ ಮಾಡೋದಿದೆ, ಹೇಳ್ತೀನಿ ಟೆಂಪಲ್ದು ಏನೇನಿದೆ ಅಂತೇಳಿ. ಬಟ್ ಪಾರ್ಕ್ಗಳೆಲ್ಲ ಸಖತ್ತಿದ್ದಾವೆ, ಇಲ್ಲೆಲ್ಲ ಗ್ರೀನರಿ. ಅದಕ್ಕೆ ಬೆಂಗಳೂರು ಸಿಲಿಕಾನ್ ಸಿಟಿ, ಗ್ರೀನ್ ಸಿಟಿ ಏನೇನೋ ಹೆಸರಿದ್ದಾವೆ. ಬಟ್ ಇವಾಗ ಸ್ವಲ್ಪ ಗ್ರೀನ್ ಸಿಟಿಯನ್ನು ಹೋಗ್ತಾ ಇದೆ. ಎಲ್ಲ ಸ್ವಲ್ಪ ಪೊಲ್ಯೂಷನ್ನಿಂದ ಎಲ್ಲ ಹಾಳಾಗ್ತಾ ಇದೆ. ಅದ್ರ ಬಗ್ಗೆ ನೋಡೋಣ, ಅದಕ್ಕೆಲ್ಲ ಸ್ವಲ್ಪ ಎಲ್ಲರೂ ಕೂಡಿ ಮಾಡಬೇಕಾಗುತ್ತೆ. ಅದು ಅಗೇನ್ ಬೆಂಗಳೂರು ಸಿಟಿ ಗ್ರೀನ್ ಮಾಡೋಕ್ಕೆ ಎಲ್ಲರೂ ಎಫರ್ಟ್ಸ್ ಬೇಕು. ಒಬ್ಬರಿಂದ ಇಬ್ಬರಿಂದ ಆಗಲ್ಲ. ಗೌರ್ಮೆಂಟ್ ಸಪೋರ್ಟ್ ವಿತ್ NGO ಸಪೋರ್ಟ್ಸ್ ಆ್ಯಂಡ್ ಆಲ್ ಸ್ಟೂಡೆಂಟ್ಸ್ ಆರ್ಗನೈಜೇಷನ್ ಏನೇನಿದ್ದಾವೆ ಎಲ್ಲರೂ ಬೆಂಗಳೂರು ಹೊರಗಿರೋರು ಎಲ್ಲರೂ ಮಾಡಿಬಿಟ್ಟು ಒಂದು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರನ್ನು ರಕ್ಷಣೆ ಮಾಡಬೇಕಾಗಿದೆ. ಅದು ಇಲ್ಲಾಂತಂದರೆ ತುಂಬ ಕಷ್ಟ ಆಗುತ್ತೆ. ಬರ್ತಾ ಇವಾಗ ಹಿಂಗಾಗ್ತಾಯಿದೆ ಎನ್ವೈರ್ಮೆಂಟು. ಇನ್ನೊಂದು 10 ಇಯರ್ಸಿಗೆ ಯಾವ ಲೆವೆಲಿಗೆ ಹೋಗ್ಬೋದು, ಕೆಟ್ಟೋಗ್ಬಿಡುತ್ತೆ. ಅದನ್ನು ನಾವು ರಕ್ಷಣೆ ಮಾಡಬೇಕು. ನೋಡಿ, ನಾವು ಯೂನಿವರ್ಸಿಟಿ ಇದು, ನಾವು ಡೈಲಿ ಬರೋದು ಇಲ್ಲೇ ಬರ್ತೀವಿ. ಇಲ್ಲಿ ಬಂದಾಗ ನಮಗೊಂದು ರಿಲ್ಯಾಕ್ಸೇಷನ್ ಮೂಡ್ ಬರುತ್ತೆ. ನೆಕ್ಸ್ಟ್ ಇದೆಲ್ಲ ಇದು ಯೂನಿವರ್ಸಿಟಿ ಗ್ರೌಂಡ್. ಇದು ನಿಮ್ಗೆ ತೋರಿಸ್ತೀನಿ. ಮಿನಿ ಗ್ರೌಂಡ್ ಇದು. ಅದು ದೊಡ್ಡ ಗ್ರೌಂಡು ಅಲ್ಲಿದೆ. ಇಲ್ಲ, ಇದು ಏನು ಯೂನಿವರ್ಸಿಟಿ ಮಿನಿ ಗ್ರೌಂಡ್ ಇದು. ನೋಡಿ, ಇಲ್ಲೆಲ್ಲ ನಾವು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದಿಲ್ಲ. ಮೊದಲೆಲ್ಲ ಅಲ್ಲಿ ಪರ್ಮಿಷನ್ ಇತ್ತು, ಬಟ್ ಇವಾಗ ಪರ್ಮಿಷನ್ ಕೊಡ್ತಾಯಿಲ್ಲ ಅಲ್ಲಿ ನಮಗೆಲ್ಲ. ನಾವೆಲ್ಲ ಬಂದು ರನ್ನಿಂಗ್ ಪ್ರಾಕ್ಟೀಸು ಇಲ್ಲೇ ಮಾಡ್ತೇವೆ ನಾವು. ಆಮೇಲೆ ಅಲ್ಲಿ ಶಟಲ್ ಕಾಕ್ ಆ ಸೈಡ್ ಇದೆ, ಅಲ್ಲಿ ಆಡ್ತೀವಿ. ಅಲ್ಲಿ ಸ್ವಿಮ್ಮಿಂಗ್ ಇದೆ. ಇಷ್ಟು ಇದು ಗ್ರೌಂಡು. ಓಕೆ ಫ್ರೆಂಡ್ಸ್, ಇವಾಗ ನಾವು ಸ್ವಲ್ಪ ರನ್ನಿಂಗು, ಆಮೇಲೆ ಸ್ವಲ್ಪ ನಮ್ಮದು ಬಾಡಿಗೆ ವರ್ಕೌಟ್ ಮಾಡಬೇಕು. ಬಾಡಿ ವರ್ಕೌಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಇದೆಲ್ಲ ತೋರಿಸಿದ್ದೀನಿ ನೋಡಿ ಯೂನಿವರ್ಸಿಟಿ ಇದು. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗ್ನಲ್ಲಿ ನೆಕ್ಸ್ಟ್ ಹೊಸ ಟಾಪಿಕ್ ತರ್ತೀನಿ, ಹೊಸ ಪ್ಲೇಸಸ್ಗಳನ್ನು ತರ್ತೀನಿ. ನಂದು ಇದೊಂದು ನಮ್ಮ ಮೊದಲಿನ ಹಿಡ್ದೇ ವೀಡಿಯೋ ಮಾಡಬೇಕು ಅಂತೇಳಿ ಇದು ಮಾಡಿಲ್ಲ. ಜಸ್ಟ್ ನಮ್ಮ ಸ್ಕೂಲ್ ಡೇಸಿನಿಂದ ನನಗೆ ವೀಡಿಯೋ ಮಾಡೋದು, ಆಮೇಲೆ ಸ್ಪೀಚ್ ಮಾಡೋದು, ಈ ಥರ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಹಲೋ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಸ್ವಲ್ಪ ವರ್ಕೌಟ್ ಮಾಡಬೇಕು, ಸ್ವಲ್ಪ ಶಟಲ್ ಆಡ್ತೇವೆ. ನಮ್ಮ ಬಿರದರ್ ಬಂದಿದ್ದಾರೆ, ಅವ್ರಿಗೆ ಇವತ್ತು ಸ್ವಲ್ಪ ಫುಲ್ಲು ಬಾಡಿ ಪೇನ್ ಮಾಡಿಸ್ಬೇಕಾಗಿದೆ. ಫಸ್ಟ್ ಡೇ ಫುಲ್ ಅವ್ರ ಇಂಟ್ರಡಕ್ಷನ್, ಆಮೇಲೆ ಅದು ನಾನು ಇನ್ಸ್ಟಿಟ್ಯೂಷನಲ್ಲಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಅವರೊಬ್ಬರು ಆಫೀಸರು, ಅವ್ರ ಬಗ್ಗೆ ಹೇಳ್ತೀನಿ ನಾವು. ಅದು ಏನು ಬೇಡ ಅದು ಆಮೇಲೆ ಒಂದು ಸಪ್ರೇಟಾಗಿ ಇದರಲ್ಲಿ ಬೇಡ, ಬ್ಲಾಗಾಗೇ ಇರಲಿ. ಬಟ್ ನನ್ನ ಬ್ಲಾಗ್ನಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎಜುಕೇಟೆಡ್ ರಿಲೇಟೆಡ್ ಇರುತ್ತೆ. ನೆಕ್ಸ್ಟ್ ಏನಾದರೂ ಪ್ಲೇಸ್ ಹೋದರೆ ಅದು ಜಿಯೋಗ್ರಫಿ ಇದ್ದರೆ ಜಿಯೋಗ್ರಫಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೆಂಪಲ್ ಹೋದರೆ ಟೆಂಪಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಥರ ನಂದು ಮೊದಲಿನ ಥಾಟ್ ಇತ್ತು. ಇವಾಗ ಅದು ಜಸ್ಟ್ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ. ರನ್ ಆದರೆ ನೋಡೋಣ. ನೋಡಿ, ಇಲ್ಲೆಲ್ಲ ವಾಕಿಂಗ್ ಹೋಗ್ತಾ ಇದ್ದಾರೆ. ಇದು ನಮ್ಮದು ಯೂನಿವರ್ಸಿಟಿದ ಮೇನ್ ಗ್ರೌಂಡ್ ಇದು. ಇದೆಲ್ಲ BPED ಕಾಲೇಜು ಇರ್ತಾರಲ್ಲ, ಇಲ್ಲೇ ಪ್ರಾಕ್ಟೀಸ್ ಮಾಡೋದಿರಲ್ಲ ಯೂನಿವರ್ಸಿಟಿ. ನಾವು ಆಮೇಲೆ ನಮಗೂ ಕೆಲವೊಂದು ಟೈಮ್ ಪರ್ಮಿಷನ್ ಕೊಟ್ಟರೆ ನಾವು ಹೋಗಿ ಇಲ್ಲೇ ಪ್ರಾಕ್ಟೀಸ್ ಮಾಡೋದು. ಲಾಂಗ್ ಜಂಪ್, ಹೈ ಜಂಪ್ ಎಲ್ಲ ಇಲ್ಲಿ ಇದೆ. ಒಳ್ಳೆ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಬಾಯ್. ಜಸ್ಟ್ ಆಮೇಲೆ ನೆಕ್ಸ್ಟ್ ವೀಡಿಯೋನ ನೋಡೋಣ. ನಾವು ಸ್ವಲ್ಪ ವರ್ಕೌಟ್ ಮಾಡ್ತೀವಿ. ಬಾಯ್, ಥ್ಯಾಂಕ್ ಯು, ಬಾಯ್.